ಸಕಾಲಕ್ಕೆ ಚಿಕಿತ್ಸೆ ಸಿಗದೆ ಮಗು ಸಾವನ್ನಪ್ಪಿರುವಂತದ್ದು. ಮಹಿಳೆಯ ಗರ್ಭದಲ್ಲೇ ಮಗು ಸಾವನ್ನಪ್ಪಿದೆ. ಸಾವು ಬದುಕಿನ ಮಧ್ಯೆ ಗರ್ಭಿಣಿ ಹೋರಾಟವನ್ನ ನಡೆಸ್ತಾ ಇರುವಂತದ್ದು. ಸರಿಯಾದಂತಹ ಚಿಕಿತ್ಸೆ ಸಿಗದೆ ಮಗು ಹೊಟ್ಟೆಯಲ್ಲೇ ಸಾವನ್ನಪ್ಪಿದೆ. ಬೆಳಗಾವಿಯಲ್ಲಿ ಸರಿಯಾದಂತಹ ಚಿಕಿತ್ಸೆ ಗರ್ಭಿಣಿಗೆ ಸಿಕ್ಕಿಲ್ಲ. ಮಗು ಹೊಟ್ಟೆಯಲ್ಲೇ ಸಾವನ್ನಪ್ಪಿದೆ. ಆದ್ರೆ ಸಾವು ಬದುಕಿನ ಮಧ್ಯೆ ಈಗ ಗರ್ಭಿಣಿ ಹೋರಾಟವನ್ನ ನಡೆಸ್ತಾ ಇರುವಂತದ್ದು. ಬೆಳಗಾವಿಯ ಯಮಕನಮರಡಿಯಲ್ಲಿ ಒಂದು ಘಟನೆ ನಡೆದಿದೆ. ಗರ್ಭಿಣಿ ರಾಧಿಕಾ ಗಡ್ಡಹೊಳಿ, 19 ವರ್ಷದ ರಾಧಿಕಾ ಗಡ್ಡಹೊಳಿ ಅವರ ಹೊಟ್ಟೆಯಲ್ಲೇ ಮಗು ಸಾವನ್ನಪ್ಪಿರುವಂತದ್ದು. ಬೆಳಗಾವಿ ಜಿಲ್ಲೆಯ ಖಾಸಗಿ ಆಸ್ಪತ್ರೆಯ ದನದಾಹಕ್ಕೆ ಗರ್ಭಿಣಿಯ ಪ್ರಾಣಕ್ಕೆ ಕುತ್ತೆದುರಾಗಿದೆ. ಈಗ ದನದಾಹ ಅನ್ನುವಂಥದ್ದು ಎಲ್ಲೂ ಕೂಡ ಹಿಂಗಲ್ಲ ಬಿಡಿ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮೇಲ್ಮಟ್ಟಿ ಗ್ರಾಮದ ರಾಧಿಕಾ ಸ್ಥಿತಿ ಚಿಂತಾಜನಕವಾಗಿದೆ. 8.5 ತಿಂಗಳ ಗರ್ಭಿಣಿಗೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇತ್ತು. ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಮನೆಯಲ್ಲಿ ಪಿಡ್ಸ್ ಬಂದು ಅಸ್ವಸ್ಥರಾಗಿದ್ದಾರೆ. ತಕ್ಷಣ ಆಕೆಯನ್ನ ಯಮಕನಮರಡಿಯ ಪಾಟೀಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗಿದೆ. ಪ್ರಾಥಮಿಕ ಚಿಕಿತ್ಸೆಯ ಬಳಿಕ ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಗರ್ಭಿಣಿಯ ಸ್ಥಿತಿ ಗಂಭೀರ ಇದೆ, ಹಣ ಕಟ್ಟಿ ಚಿಕಿತ್ಸೆ ಮಾಡ್ತೀವಿ ಅಂತ ಕೆಎಲ್ಇ ಆಸ್ಪತ್ರೆಯವರು ಹೇಳ್ತಾರೆ. ಗಮನಿಸ್ತಾ ಇರಬಹುದು, 19 ವರ್ಷದ ರಾಧಿಕಾ ಎನ್ನುವಂತ ಯುವತಿ. ಗರ್ಭಿಣಿಯ ಸ್ಥಿತಿ ಗಂಭೀರ ಇದೆ, ಹಣ ಕಟ್ಟಿ ಅಂತ ಹೇಳ್ತಾರೆ. ದೊಡ್ಡ ಮಟ್ಟದ ಮೊತ್ತವನ್ನ ಕಟ್ಟೋದಕ್ಕಾಗಲ್ಲ ಅಂತ ಮಧ್ಯರಾತ್ರಿ 1 ಗಂಟೆಗೆ ಅವರನ್ನ ಡಿಸ್ಚಾರ್ಜ್ ಮಾಡ್ಬಿಡ್ತಾರೆ. ಚಿಕಿತ್ಸೆ ಕೊಡಲ್ಲ, ಇದ್ದಕ್ಕಿದ್ದ ಹಾಗೆ ಡಿಸ್ಚಾರ್ಜ್ ಮಾಡ್ತಾರೆ. ಕೆಎಲ್ಇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸಿ ಬೀಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಬರ್ತಾರೆ ಕುಟುಂಬಸ್ಥರು. ಮಧ್ಯರಾತ್ರಿ 1 ಗಂಟೆಯಿಂದ ಬೀಮ್ಸ್ ಆಸ್ಪತ್ರೆಯಲ್ಲಿ ಗರ್ಭಿಣಿಗೆ ಚಿಕಿತ್ಸೆಯನ್ನ ಕೊಡಲಾಗುತ್ತೆ. ಆಸ್ಪತ್ರೆಯಲ್ಲೇ ಅಲಿಯುವ ವೇಳೆ ಗರ್ಭದಲ್ಲೇ ಮಗು ಸತ್ತೋಗ್ಬಿಡುತ್ತೆ. ಅಲ್ಲಿವರೆಗೂ ಮಗು ಸತ್ತಿರಲ್ಲ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಸುತ್ತಾಡುವಂತ ಸಂದರ್ಭದಲ್ಲಿ ಮಗು ಹೊಟ್ಟೆಯಲ್ಲೇ ಸತ್ತೋಗಿರುತ್ತೆ. ಮಗು ಮೃತಪಟ್ಟು 6 ಗಂಟೆ ಆದ್ರೂ ಕೂಡ ಹೊಟ್ಟೆಯಲ್ಲೇ ಮಗು ಇದೆ, ಮಗುವನ್ನ ತೆಗೆದಿಲ್ಲ. ಮಗು ತೆಗ್ದಿಲ್ಲ ಅಂತಂದ್ರೆ ಗರ್ಭಿಣಿಗೆ ಅದು ತೊಂದರೆ ಅಂತ ಗೊತ್ತಿದ್ರು ಕೂಡ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ನಿರ್ಲಕ್ಷ್ಯ ಯಾಕೆ ತೋರಿದ್ದಾರೆ? ಮಗು ಹೊರ ತೆಗೆದು ಗರ್ಭಿಣಿಯನ್ನ ಉಳಿಸ್ಕೊಳ್ಬೇಕಾಗಿದೆ. ಈಗ ಬಿಮ್ಸ್ ಆಸ್ಪತ್ರೆಯ ವೈದ್ಯರು ಹರಸಾಹಸವನ್ನ ಪಡ್ತಿದ್ದಾರೆ. ಆಸ್ಪತ್ರೆ ಮುಂಭಾಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಗರ್ಭಿಣಿಯನ್ನ ಕರೆದುಕೊಂಡು ರಾತ್ರಿ ಆಸ್ಪತ್ರೆಯನ್ನ ಅಲೆದಂತಹ ಕುರಿತು ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಅವರ ಸಂಬಂಧಿಕರು. ನಿನ್ನೆ ನಾವು ಏನ್ ಮಾಡಿದ್ರೆ ಡೈರೆಕ್ಟ್ ಆಗಿ ಅವ್ರಿಗೆ ಒಂದ್ ಸ್ವಲ್ಪ 8 ಗಂಟೆ ಸುಮಾರು ಸ್ವಲ್ಪ ತಲೆನೋವು ಸ್ಟಾರ್ಟ್ ಆಯ್ತು. ಫಸ್ಟ್ ಟೈಮ್ ಇದು, ಯಾವತ್ತು ಪೀಡ್ಸ್ ಬಂದಿಲ್ಲ ಏನಿಲ್ಲ. ಫಸ್ಟ್ ಟೈಮ್ ತಲೆನೋವು ಸ್ಟಾರ್ಟ್ ಆಯ್ತು. ತಲೆನೋವು ಸ್ಟಾರ್ಟ್ ಆದ್ಮೇಲೆ ಡೈರೆಕ್ಟ್ ಆಗಿ ನಾವ್ ಏನ್ ಮಾಡಿದ್ವಿ ಅಂದ್ರೆ ಅವ್ರನ್ನ ಎಮ್ಕೊಂಬಡಿ ಕರ್ಕೊಂಡು ಹೋದ್ವಿ. ಎಮ್ಕೊಂಬಡಿ ಕರ್ಕೊಂಡು ಹೋಗ್ಲಿಕ್ಕೆ ಕರೆಕ್ಟ್ 11 o'clock ಆಯ್ತು. ಪಾಟೀಲ್ ಹಾಸ್ಪಿಟಲ್ ಅಂತ ಅಲ್ಲಿ ಆದ್ಮೇಲೆ ಟ್ರೀಟ್ಮೆಂಟ್ ಕೊಟ್ರಲ್ಲಿ. ಟ್ರೀಟ್ಮೆಂಟ್ ಕೊಡೋಕಲ್ಲಿ ಅಲ್ಲೇ ಪಿಡ್ಸ್ ಬಂತು. ಅಲ್ಲೇ ಪಿಡ್ಸ್ ಫಸ್ಟ್ ಟೈಮ್ ಪಿಡ್ಸ್ ಬಂದಿದ್ದು ಅವ್ರಿಗೆ 8 month ಅಲ್ಲಿ. ಜ್ವರನೂ ಬಂದಿಲ್ಲ, ಯಾವತ್ತು 1 day ಏನಾಗಿರಲಿಲ್ಲ. ಅವತ್ತು ಫಸ್ಟ್ ಟೈಮ್ ಪಿಡ್ಸ್ ಬಂದಿದ್ದು. ಪಿಡ್ಸ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಅವರು ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟದ್ಮೇಲೆ ಡೈರೆಕ್ಟ್ ನೀವು ಕೇಲಿಗೆ ನಾನು ಅಫೇರ್ ಮಾಡ್ತೇನೆ. ಕೇಲಿ ತಗೊಂಡು ಹೋಗಿ ಅಲ್ಲಿ ನಿಮ್ಗೆ ವಶ ಆಗುತ್ತೆ, ಇಮಿಡಿಯೇಟ್ಲಿ ಕ್ಲಿಯರ್ ಆಗುತ್ತೆ. ಒಂದು 2-3 hours ಅಂತ ಹೇಳೋಕಿಲ್ಲ, ನಾವು ಇಮಿಡಿಯೇಟ್ಲಿ ಕೇಲಿ ಬಂದ್ವಿ. ಕೇಲಿ ಯಾವುದೇ ತರ ನಮಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ಲಿಲ್ಲ. ಹಿಂಗಾಗಿ ನಾವ್ ಏನ್ ಮಾಡಿದ್ವಿ ಅಂದ್ರೆ ಬರೀ ಅದು ಇದೊಂದು ಮೊದಲಕ್ಕೆ ಡೈರೆಕ್ಟ್ ಆಗಿ ನಾವು ಸಿವಿಲ್ ಹಾಸ್ಪಿಟ್ಲಿಗೆ ಸಿಕ್ತಾದ್ವಿ. ಸಿವಿಲ್ ಹಾಸ್ಪಿಟಲ್ ಡೈರೆಕ್ಟ್ ಆಗಿ ಅವರು ಆಂಬುಲೆನ್ಸ್ ತಂದ್ಬಿಟ್ರು. ಇಲ್ಲಿ ಒಳ್ಳೆ ರೀತಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಜಸ್ಟ್ ತಲೆಯಲ್ಲಿ ಮೆದುಳಿಗೆ ಏನೋ ಇದಾಗಿದೆ ಸರ್ನ ಹುಬ್ಳಿಗೆ ಶಿಫ್ಟ್ ಆಗಿ ಕೆಎಂಸಿಗೆ ನಾವು ಎಲ್ಲ ಇಲ್ಲಿಂದ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ರು. ಯಾವುದೇ ರೀತಿ 1 ರೂಪಾಯಿ ಕಾಸ್ಟ್ ತಗೊಂಡಿಲ್ಲ. ಎಲ್ಲ ಚೆನ್ನಾಗಿ ಸೇರಿಸ್ಬಿಟ್ಟಿದ್ದಾರೆ. ಬಟ್ ಇಲ್ಲಿ ಕರೆಕ್ಟ್ ನಾವು ಬರ್ಲಿಕ್ಕೆ ನೈಟ್ 1 o'clock ಆಗಿತ್ತು, 1:30 ಆಗಿತ್ತು ಇಲ್ಲಿ ಬಂದಾಗ. ಸರ್ ಅಲ್ಲಿ ಕೇಳಿ ನಾವು ಕೊಟ್ಟಿದ್ವಿ, ಬರೀ ಅಲ್ಲಿ ಇಲ್ಲಿ ಬರೀ ಓಡಾಡ್ತಿದಾರೆ. ಟ್ರೀಟ್ಮೆಂಟ್ ಅಂದ್ರೆ ಕರೆಕ್ಟ್ ಪೇಷಂಟ್ ಗೆಲ್ಲ ನೋಡ್ತಿರಲ್ಲ. ನಾವು ಆಮೇಲೆ ಮಾತಾಡಿದ್ರೆ ಬರೀ ಅಮೌಂಟ್ ಮಾತಾಡ್ತಿದ್ರು. ನಾವು ಅಮೌಂಟ್ ಬಗ್ಗೆ ಅಂದ್ರೆ ಇವರು ನಾವು ಬಡವರು, ನಾವು ಇವತ್ತು ದುಡಿದ್ರೆ ತಿಂತೀವಿ, ಇಲ್ಲಾಂದ್ರೆ ಇಲ್ಲ. ಆ ತರ ಅವರು 1 day AC ಅಡ್ಮಿಟ್ ಮಾಡಿ 30,000 ಕಟ್ಟಬೇಕು. ಸಿಜರಿಂಗ್ ಆದ್ರೆ 1,15,000 ಕಟ್ಟಬೇಕು. ಈ ತರ ಹೇಳಿದ್ಮೇಲೆ ನಮ್ಗೆ ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ ಸಿವಿಲ್ ಟ್ರಾನ್ಸ್ಫರ್ ಮಾಡಿ ನಾವು ಸಿವಿಲ್ ಹೋಗ್ಬಿಡ್ತೇವೆ ಅಂತ ಹೇಳಿದ್ವಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು. ಮೇಡಮ್ ಅವ್ರು ಡೈರೆಕ್ಟ್ ಆಗಿ ಇಲ್ಲ, ಅವರು ಗಾಡಿನ ಆಂಬುಲೆನ್ಸ್ ನಿನ್ನೆ ನಾವು ಏನ್ ಮಾಡಿದ್ರೆ ಡೈರೆಕ್ಟ್ ಆಗಿ ಅವ್ರಿಗೆ ಒಂದ್ ಸ್ವಲ್ಪ 8 ಗಂಟೆ
ಏನಾಗ್ಬೇಕ್ರಿ ನಿಮ್ಗೆ? ಏನಾಗ್ಬೇಕು? ಎಷ್ಟ್ ತಿಂಗಳಾಗಿತ್ತು? ಎಷ್ಟ್ ತಿಂಗಳಾತ್ರಿ ಈಗ ಪ್ರೆಗ್ನೆಂಟ್ ಆಗಿ ಎಷ್ಟ್ ತಿಂಗಳಾಯ್ತು? ಅವ್ರಿ 8 ತಿಂಗಳ 2 ತಿಂಗಳ. ನಿನ್ನೆ ಏನಾಯ್ತು ರಾತ್ರಿ? ನಿನ್ನೆ ರಾತ್ರಿ ಏನಾಯ್ತು? ರಾತ್ರಿ ನಾವ್ ಇರಾಕಿಲ್ರಿ ಅವಾಗ ನಾವು ಊರಾಗಿದ್ರಿ ಅವ್ರ ತವ್ರ ಮನೆಗೆ. ಏನಂತ ಗೊತ್ತಾಯ್ತು? ಏನಂತ ಗೊತ್ತಾಯ್ತು? ಏನಾಗಿತ್ತು ಡಾಕ್ಟರ್ ಏನಾಗಿತ್ತು? ಅದು ಸ್ಪೀಡ್ಸ್ ಬಂದೈತಿ. ನಾವು ಬಾವಿ ಕರ್ಕೊಂಡಿದ್ದೀನ್ರಿ ಅವ್ರ ನಾನು ನಮ್ಮ ಅತ್ತಿ ನೀವೇನಾಗ್ಬೇಕು? ನಮ್ಮ ಅತ್ತಿ ನೀನು ರಾಜಕೀಯ ಏನಾಗ್ಬೇಕು? ನಮ್ಗೆ ಎಂತೀರಿ ಹೆಂಡತಿ ಆಗ್ಬೇಕು. ನೀನ್ ಎಲ್ಲೆಲ್ಲ ಹಾಸ್ಪಿಟಲ್ ಹೋಗಿದ್ರಿ? ಏನು ಏನಾಗ್ಬೇಕ್ರಿ ನಿಮ್ಗೆ? ರಾಜಕೀಯ ಏನಾಗ್ಬೇಕು? ಎಂತೀರಿ ಎಷ್ಟ್ ತಿಂಗಳಾಗಿತ್ತು? ಎಷ್ಟ್ ತಿಂಗಳಾತ್ರಿ ಈಗ ಪ್ರೆಗ್ನೆಂಟ್ ಆಗಿ ಎಷ್ಟ್ ತಿಂಗಳಾಯ್ತು? ಅವ್ರಿ 8 ತಿಂಗಳ 2 ತಿಂಗಳ. ನಿನ್ನೆ ಏನಾಯ್ತು ರಾತ್ರಿ? ನಿನ್ನೆ ರಾತ್ರಿ ಏನಾಯ್ತು? ರಾತ್ರಿ ನಾವ್ ಇರಾಕಿಲ್ರಿ ಅವಾಗ ನಾವು ಊರಾಗಿದ್ರಿ ಅವ್ರ ತವ್ರ ಮನೆಗೆ. ಏನಂತ ಗೊತ್ತಾಯ್ತು? ಏನಂತ ಗೊತ್ತಾಯ್ತು? ಏನಾಗಿತ್ತು ಡಾಕ್ಟರ್ ಏನಾಗಿತ್ತು? ಅದು ಸ್ಪೀಡ್ಸ್ ಬಂದೈತಿ. ನಾವು ಬಾವಿ ಕರ್ಕೊಂಡಿದ್ದೀನ್ರಿ ಅವ್ರ ನಾನು ನಮ್ಮ ಅತ್ತಿ ನೀವೇನಾಗ್ಬೇಕು? ನಮ್ಮ ಅತ್ತಿ ನೀನ್ ರಾಜಕೀಯ ಏನಾಗ್ಬೇಕು? ನಮ್ಗೆ ಎಂತೀರಿ ಹೆಂಡತಿ ಆಗ್ಬೇಕು. ನೀನ್ ಎಲ್ಲೆಲ್ಲ ಹಾಸ್ಪಿಟಲ್ ಹೋಗಿದ್ರಿ? ಏನು ಏನಾಗ್ಬೇಕ್ರಿ ನಿಮ್ಗೆ? ರಾಜಕೀಯ ಏನಾಗ್ಬೇಕು? ಎಂತೀರಿ ಎಷ್ಟ್ ತಿಂಗಳಾಗಿತ್ತು? ಎಷ್ಟ್ ತಿಂಗಳಾತ್ರಿ ಈಗ ಪ್ರೆಗ್ನೆಂಟ್? ಜೀರೋ ಮಾಡ್ಬಿಡ್ರಿ